ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ PRK ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ RPF ಪರೀಕ್ಷೆಗೆ ಸಂಬಂಧಪಟ್ಟಂತಹ GK ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಸ್ನೇಹಿತರೆ, ಬರುವ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ RPF ಪರೀಕ್ಷೆ ನಡೆಯತಕ್ಕಂದು. ಹಾಗೆ ಸ್ನೇಹಿತರೆ, ಕೆಲವೊಂದು GK ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ಕೆಲವೊಂದು GK ಪ್ರಶ್ನೆಗಳಿದೆ ಸ್ನೇಹಿತರೆ. ನೋಡಿ, ಯಾವ ಕಾಲದಲ್ಲಿ ಭೂಮಿಯ ಮೇಲೆ ಪಕ್ಷಿಗಳು ಸೃಷ್ಟಿಯಾಯಿತು? ಸ್ನೇಹಿತರೆ, ಈ ಕ್ವಶನ್ ವೆರಿ ಇಂಪಾರ್ಟೆಂಟ್. ಇದು ಸಿಲೂರಿಯನ್ ಏರಿಯಸ್ ಎಂಬ ಕಾಲದಲ್ಲಿ ಸೃಷ್ಟಿಯಾಯಿತು ಸ್ನೇಹಿತರೆ. ಹಾಗೆ ಯಾವ ಪ್ರಕೃತಿಯ ವಿಕೋಪಕ್ಕೆ ಕಾಡಿನಲ್ಲಿ ಕಾಡ್ಗಿಚ್ಚು ಉಂಟಾಗುತ್ತದೆ? ಮಿಂಚಿನ ವಿಕೋಪಕ್ಕೆ, ಅಂದರೆ ಮಿಂಚಿನಿಂದ ಕಾಡ್ಗಿಚ್ಚು ಉಂಟಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ನೋಡೋಣ. ಯಾವ ಬಿಸಿಯಾದ ಮರಳು ಕೂಡಿದ ಗಾಳಿಯು ಆಫ್ರಿಕಾದಿಂದ ಮೆಡಿಟರೇನಿಯನ್ ಪ್ರದೇಶಕ್ಕೆ ಬೀಸುತ್ತದೆ? ಯಾವ ಬಿಸಿಯಾದ ಮರಳು ಅಂದರೆ ಸ್ನೇಹಿತರೆ ಸಿರೋಕೋ ಎಂಬ ಮರಳು ಕೂಡಿದ ಗಾಳಿಯು ಆಫ್ರಿಕಾದಿಂದ ಮೆಡಿಟರೇನಿಯನ್ ಪ್ರದೇಶಕ್ಕೆ ಬೀಸುವಂಥದ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದು ಸ್ನೇಹಿತರೆ, ಇದು ಸ್ನೇಹಿತರೆ ಜಿಯೋಗ್ರಫಿ ಪ್ರಶ್ನೆಗೆ ಸಂಬಂಧಿಸಿದಂತೆ. ನೋಡಿ ಸ್ನೇಹಿತರೆ, ರಬ್ಬರ್ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ರಬ್ಬರ್ ಉತ್ಪಾದನೆಯಲ್ಲಿ ಸ್ನೇಹಿತರೆ ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಸೊ ನೆಕ್ಸ್ಟ್ ಒಂದು ನೋಡೋಣ ಸ್ನೇಹಿತರೆ, ಬಹುಸಂಖ್ಯಾತ ಜನರು ಯಾವ ಜನಾಂಗಕ್ಕೆ ಸೇರಿಸಿದ್ದಾರೆ? ಬಹುಸಂಖ್ಯಾತ ಜನರು ಕಾಕೈನೈಡ್ ಎಂಬ ಜನಾಂಗಕ್ಕೆ ಸೇರಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಸ್ನೇಹಿತರೆ, ಯಾವ ಪಕ್ಷಿಯು ಅತ್ಯಂತ ದೊಡ್ಡದಾದಂತಹ ಗೂಡನ್ನು ಕಟ್ಟುತ್ತದೆ? ಇದು ಸ್ನೇಹಿತರೆ ಬೋಳುತಲೆಯ ಗರುಡ ಪಕ್ಷಿ ದೊಡ್ಡದಾದ ಗೂಡನ್ನು ಸೃಷ್ಟಿಸುವಂಥದ್ದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಅತ್ಯಂತ ವೇಗವಾಗಿ ಓಡುವ ಪಕ್ಷಿ ಯಾವುದು? ಅತ್ಯಂತ ವೇಗವಾಗಿ ಓಡುವಂತಹ ಪಕ್ಷಿ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ ಪಕ್ಷಿ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಸೊ ನೆಕ್ಸ್ಟ್ ಒನ್ ಹಾಗೆ ನೋಡೋದಾದರೆ, ಉಷ್ಟ್ರ ಪಕ್ಷಿ ಉಸುಕಿನಲ್ಲಿ ತನ್ನ ತಲೆಯನ್ನು ಏಕೆ ಮುಚ್ಚಿಕೊಳ್ಳುತ್ತದೆ? ಸ್ನೇಹಿತರೆ, ಇದನ್ನು ಮೆಂಟಲ್ ಎಬಿಲಿಟಿ ಆಗಿ ಕೂಡ ಬರುವಂಥದ್ದು ಸ್ನೇಹಿತರೆ. ರಭಸದಿಂದ ಬೀಸುವ ಗಾಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ತನ್ನ ತಲೆಯನ್ನು ಇದು ಮುಚ್ಚಿಕೊಳ್ಳುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಯಾವ ಪಕ್ಷಿಗೆ ಕ್ಯಾಮಲ್ ಬರ್ಡ್ ಎಂದು ಕರೆಯುತ್ತಾರೆ? ಸ್ನೇಹಿತರೆ, ಇದು ಆಸ್ಟ್ರಿಚ್ ಪಕ್ಷಿಗೆ ಕ್ಯಾಮಲ್ ಬರ್ಡ್ ಎಂದು ಕೂಡ ಕರೆಯುತ್ತಾರೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಅತ್ಯಂತ ದೊಡ್ಡದ ಆಕಾರದ ಮೊಟ್ಟೆಯನ್ನು ನೀಡುವ ಪಕ್ಷಿ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇದು ಉಷ್ಟ್ರ ಪಕ್ಷಿ ಅತ್ಯಂತ ದೊಡ್ಡದಾದಂತಹ ಮೊಟ್ಟೆಯನ್ನು ನೀಡುವಂತಹ ಒಂದು ಪಕ್ಷಿಯಾಗಿದೆ. ಸೊ ನೆಕ್ಸ್ಟ್ ಒನ್, ಯಾವ ಪ್ರಾಣಿಯು ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ನೀಡುತ್ತದೆ? ಸಮುದ್ರ ಹಂದಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅನ್ನು ಇರುವಂಥದ್ದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಒಂದು ನೋಡ್ತಾ ಹೋಗಿ, ಭಾರತದ ಅತಿ ದೊಡ್ಡ ನದಿ ಮಧ್ಯದ ದ್ವೀಪ ಮಜೂಲಿ ಯಾವ ಮಧ್ಯದಲ್ಲಿದೆ? ಅಂದರೆ ಸ್ನೇಹಿತರೆ, ಇದು ಬ್ರಹ್ಮಪುತ್ರ ನದಿಯಲ್ಲಿದೆ. ಸೊ ಸ್ನೇಹಿತರೆ, ನಾವು ಭಾರತದ ನಕ್ಷೆ ನೋಡಿ ಸ್ನೇಹಿತರೆ, ಹೀಗೆ ಬಿಡ್ತಾ ಹೋದರೆ ಬ್ರಹ್ಮಪುತ್ರ ನದಿ ಹೀಗೆ ಉಗಮವಾಗಿ ಸ್ನೇಹಿತರೆ ಹೀಗೆ ಹೋಗುತ್ತದೆ. ಇದು ಬಂಗಾಳ ಕೊಲ್ಲಿಗೆ ಸೇರುವಂಥದ್ದು. ಹಾಗೆ ಸ್ನೇಹಿತರೆ, ಬಂಗಾಳ ಕೊಲ್ಲಿಗೆ ಸೇರುವ ನದಿ ಬ್ರಹ್ಮಪುತ್ರ ನದಿಯಾಗಿದೆ. ಇದು ಮಜುಲಿ ದ್ವೀಪವನ್ನು ಸೃಷ್ಟಿಸುತ್ತದೆ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ, ಪ್ರವಾಹದಿಂದ ಅತಿ ಹೆಚ್ಚು ಪೀಡಿತರಾದ ರಾಜ್ಯ ಯಾವುದು? ಪ್ರವಾಹದಿಂದ ಅತಿ ಹೆಚ್ಚು ಪೀಡಿತರಾಗುವ ರಾಜ್ಯ ಅಸ್ಸಾಂ ರಾಜ್ಯ ಇಲ್ಲಿರುವಂಥದ್ದು ಸ್ನೇಹಿತರೆ. ಸೊ ಈ ರಾಜ್ಯ ತುಂಬ ಪೀಡಿತ, ಅಂದರೆ ಪ್ರವಾಹಕ್ಕೆ ಹೆಚ್ಚು ಪೀಡಿತವಾಗುವಂತಹ ನದಿಯಾಗಿದೆ. ಸೊ ನೆಕ್ಸ್ಟ್, ಕಾಳಿ ನದಿಗೆ ಆ ಹೆಸರು ಬರಲು ಕಾರಣವೇನು? ಆ ಹೆಸರು ಅಂದರೆ ಕಾಳಿ ನದಿ ಕಪ್ಪು ಬಣ್ಣದಲ್ಲಿ ಹೊಂದಿರುವಂತಹ ನದಿಯಾಗಿದೆ ಸ್ನೇಹಿತರೆ. ಇದು ಕರಾವಳಿಯ ಭಾಗದಲ್ಲಿ ಇರುವಂತಹ ನದಿಯಾಗಿದೆ. ಇದು ಕಪ್ಪು ಬಣ್ಣದಲ್ಲಿ ಇರುತ್ತದೆ ಸ್ನೇಹಿತರೆ. ಅಲ್ಲದೆ ನದಿಯು ನೀರು ಸ್ನಾನಕ್ಕೆ ಯೋಗ್ಯವಲ್ಲವಾಗಿರುವುದರಿಂದ ಇದನ್ನು ಕಾಳಿ ಎಂದು ಕೂಡ ಕರೆಯುತ್ತಾರೆ. ಸೊ ನೆಕ್ಸ್ಟ್ ಒನ್, ಅತಿ ಹೆಚ್ಚು ನೌಕಾ ಸಂಚಾರವನ್ನು ಹೊಂದಿರುವ ನದಿ ಹೂಗ್ಲಿ ನದಿ ಅತಿ ಹೆಚ್ಚು ಸಂಚಾರ ಹೊಂದಿರುವ ನದಿಯಾಗಿದೆ. ಸೊ ಸ್ನೇಹಿತರೆ, ಇದು ಬಂಗಾಳ ಕೊಲ್ಲಿಯಲ್ಲಿ ಇರುವಂತಹ ನದಿಯಾಗಿದೆ. ಸೊ ನೆಕ್ಸ್ಟ್ ಒನ್, ಕೃಷ್ಣಾ ನದಿ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದರೆ ತುಂಗಭದ್ರಾ ನದಿ. ಸೊ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಯಾಕಂದರೆ ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್ ಕೂಡ ಕೇಳಬಹುದು. ಯಾಕಂದರೆ ಡ್ಯಾಮ್ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಆಗಿದೆ ಅಂತ. ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮುಖಾಂತರ ಹಾದು ಹೋಗುವ ಕಾಲುವೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಬೀಕಿಂಗ್ ಹ್ಯಾಮ್ ಕಾಲುವೆ. ಇದು ಸ್ನೇಹಿತರೆ ಜಿಯೋಗ್ರಫಿಗೆ ಬರುವಂತಹ ಪ್ರಶ್ನೆ ಆಗಿದೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮೂಲಕ ಹಾದು ಹೋಗುವ ಡ್ಯಾಮ್ ಯಾವುದು ಅಂತ ಕೇಳಿದರೆ ಬೀಕಿಂಗ್ ಹ್ಯಾಮ್ ಕಾಲುವೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಒಂದು ನೋಡ್ತಾ ಹೋಗಿ, ಯಾವ ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ? ಸೊ ಸ್ನೇಹಿತರೆ, ಇದು ಕರ್ನಾಟಕದ ಬಂದರು ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು, ಭಾರತದ ಹೆಬ್ಬಾಗಿಲು ಸ್ನೇಹಿತರೆ ಮುಂಬೈ ಬಂದರು ಸ್ನೇಹಿತರೆ.
ಮುಂಬೈ ಬಂದರು. ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು. ಸೊ ಸ್ನೇಹಿತರೆ, ಅತ್ಯಂತ ಆಳವಾದ ಬಂದರು ಯಾವುದು? ಅತ್ಯಂತ ಆಳವಾದ ಬಂದರು ಸ್ನೇಹಿತರೆ ವಿಶಾಖಪಟ್ಟಣ. ಸೊ ಸ್ನೇಹಿತರೆ, ಇದು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಬಂದರಾಗಿದೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಸ್ನೇಹಿತರೆ, ಹಳದಿ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ? ಹಳದಿ ನದಿ ಎಂದು ಹುವಾಂಗ್ ನದಿಗೆ ಕರೆಯುತ್ತಾರೆ. ಸೊ ಸ್ನೇಹಿತರೆ, ಮೇಕೆದಾಟು ಯಾವ ನದಿಗಳ ಸಂಗಮಕ್ಕೆ ಇದೆ? ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ಸ್ಥಳ ಆಗಿದೆ. ಸೊ ಭಾರತದ ಅತ್ಯಂತ ಉದ್ದವಾದ ನದಿ ಬ್ರಹ್ಮಪುತ್ರ ನದಿ. ಸೊ ಸ್ನೇಹಿತರೆ, ಇದು GK ಪ್ರಶ್ನೆಯಾಗಿದೆ. ಸೊ ಸ್ನೇಹಿತರೆ, ಇದು RPF ಪರೀಕ್ಷೆಗೆ ಅತ್ಯಂತ ಮಹತ್ವಕಾರಿಯಾದಂತಹ ಪ್ರಶ್ನೆಯಾಗಿದೆ. ಸೊ ನೆಕ್ಸ್ಟ್ ಒನ್ ಮತ್ತೊಂದು RPF ಪರೀಕ್ಷೆಗೆ ಸಂಬಂಧಪಟ್ಟಂಥ ಕಾನ್ಸ್ಟೇಬಲ್ ಮತ್ತು SI ಪರೀಕ್ಷೆಗೆ ಸಂಬಂಧಪಟ್ಟಂತಹ ನಿಮ್ಮ RPF ಪರೀಕ್ಷೆಗೆ ಮತ್ತೊಂದು GK ವಿಡಿಯೋಗಳನ್ನು ಸ್ನೇಹಿತರೆ ಹಾಕ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.